ನಾನು ನೀಲ್ಕಂಠನಾಥ್. ಕರಾವಳಿಯ ಒಂದು ಭಾಗದಲ್ಲಿ ಬಹಳ ವರ್ಷಗಳ ಹಿಂದೆ ಒಂದು ಪ್ರಸಿದ್ಧ ಯಕ್ಷಗಾನ ಮೇಳಕ್ಕೆ ಒಂದು ಅಪರಿಚಿತ ಊರಿಂದ ಪತ್ರ ಬರುತ್ತದೆ. ನಮ್ಮ ಊರಿಗೆ ಬಂದು ಬಯಲಾಟ ಮಾಡಬೇಕು. ಮುಂದಿನ ದಿನ ಬೆಳ್ಳಂಬೆಳಿಗ್ಗೆ ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಶುರುವಾಗುತ್ತದೆ. ಆದರೆ ದುರಾದೃಷ್ಟವಶಾತ್ ದಾರಿ ಮಧ್ಯದಲ್ಲಿ ಗಾಡಿಯ ಚಕ್ರ ಮುರಿದು ಹೋಗುತ್ತದೆ. ಪೇಚಾಡಿ ಯಾರದೋ ಸಹಾಯ ಪಡೆದು ಮತ್ತೆ ಅಲ್ಲಿಂದ ಹೊರಡುತ್ತಾರೆ. ಕತ್ತಲಾಗುವ ಹೊತ್ತಿಗೆ ದೂರದಲ್ಲಿ ಊರು ಕಾಣಿಸುತ್ತದೆ. ಅದು ಸಾಮಾನ್ಯ ಊರಲ್ಲ, ಅಸಾಧಾರಣವಾಗಿ ಕಾಣಿಸುತ್ತಿರುವ ಸುಂದರವಾದ ಊರು. ಅದ್ಭುತ ಸ್ವಾಗತ. ಎಲ್ಲರೂ ಯಕ್ಷಗಾನ ನೋಡಲು ಕಾತರದಿಂದ ಕಾದು ಕುಳಿತಿದ್ದಾರೆ. ಆ ರಾತ್ರಿಯ ಪ್ರಸಂಗ ಶಿವದಕ್ಷಾಯಣಿ, ದಕ್ಷಯಜ್ಞ. ಸಾವಿರಾರು ಜನರು ಮುಂದೆ ಕುಳಿತು ಆಟ ನೋಡುತ್ತಿದ್ದಾರೆ. ಚೆಂಡೆ ಬಾರಿಸುವವನು ಖುಷಿಯಿಂದ ಎಲ್ಲರನ್ನೂ ಗಮನಿಸುತ್ತಾನೆ. ಆದರೆ ಅವನ ಕಣ್ಣು ಮುಂದಿನ ಸಾಲಿನಲ್ಲಿ ಕುಳಿತಿದ್ದ ಒಬ್ಬ ವ್ಯಕ್ತಿಯ ಕಾಲಿನ ಮೇಲೆ ಬೀಳುತ್ತದೆ. ಕಾಲು ಹಿಂದಕ್ಕೆ ತಿರುಗಿದೆ. ಅಂಗವೈಕಲ್ಯತೆ ಇರಬಹುದು ಎಂದುಕೊಂಡು ಪಕ್ಕದವನ ಕಾಲು ನೋಡುತ್ತಾನೆ. ಅದೂ ಹಾಗೆ, ಮತ್ತೊಬ್ಬನದು ಅದೂ ಹಾಗೆ. ಒಬ್ಬರಲ್ಲ, ಇಬ್ಬರಲ್ಲ, ಎಲ್ಲರ ಕಾಲುಗಳು ಹಿಂದಕ್ಕೆ ತಿರುಗಿದ್ದವು. ಚೆಂಡೆ ಅಚಾನಕ್ ನಿಲ್ಲುತ್ತದೆ. ಈ ಸುದ್ದಿ ಮೇಳದ ಎಲ್ಲರಿಗೂ ಹರಡುತ್ತದೆ. ಭಯ ನಿಧಾನವಾಗಿ ಎಲ್ಲರನ್ನೂ ಆವರಿಸುತ್ತದೆ. ಮೇಳದ ಮುಖ್ಯಸ್ಥರು ಒಂದು ನಿರ್ಧಾರ ಮಾಡುತ್ತಾರೆ. ಶಿವನ ರುದ್ರತಾಂಡವ. ಯಾವುದೇ ದುಷ್ಟ ಶಕ್ತಿಯು ಎದುರಿಸಲಾಗದ ಶಿವನ ಅವತಾರ. ತಕ್ಷಣ ಶಿವನ ಪಾತ್ರ ರಂಗಕ್ಕೆ ಬರುತ್ತದೆ. ಚೆಂಡೆ ಗರ್ಜನೆ, ಮದ್ದಳೆ ಕೂಗು, ರುದ್ರತಾಂಡವ ಆರಂಭವಾಗುತ್ತದೆ. ರಣ ಭೀಕರವಾಗಿ, ಉಗ್ರವಾಗಿ, ರಂಗಸ್ಥಳವೇ ನಡುಗುತ್ತದೆ. ವಾತಾವರಣವೇ ಬದಲಾಗುತ್ತದೆ. ತಾಂಡವ ನಿಧಾನವಾಗಿ ನಿಲ್ಲುತ್ತದೆ. ಆದರೆ ಈಗ ಅಲ್ಲಿ ಯಾರೂ ಇಲ್ಲ. ಸಾವಿರಾರು ಜನರಲ್ಲಿ ಒಬ್ಬನೂ ಇಲ್ಲ. ಸ್ವಾಗತ ಮಾಡಿದವರೂ ಇಲ್ಲ. ಊರಿನ ಮುಖ್ಯಸ್ಥನೂ ಇಲ್ಲ. ಭಯದಲ್ಲಿಯೇ ಆ ರಾತ್ರಿ ಕಳೆಯುತ್ತಾರೆ. ಮುಂಜಾನೆಯ ಬಿಸಿಲು ಮೈತಾಕಿದೊಡನೆ ಯಾರದೋ ಗುಸುಗುಸು ಮಾತು ಕೇಳುತ್ತಾ ಎಚ್ಚರಗೊಳ್ಳುತ್ತಾರೆ. ಸುತ್ತಲೂ ನೋಡುತ್ತಾರೆ. ಊರಿಗೆ ಊರೇ ಇಲ್ಲ. ಅವರು ಇದ್ದದ್ದು ಸ್ಮಶಾನದಲ್ಲಿ. ಅಲ್ಲಿ ಗುಸುಗುಸುಗುಸು ಮಾತನಾಡುತ್ತಿದ್ದ ವ್ಯಕ್ತಿ ಹತ್ತಿರ ಬರುತ್ತಾನೆ. ಅವನೇ ನಿಜವಾದ ಪತ್ರ ಬರೆದವನು. ಏನಾಯ್ತು? ಇಲ್ಲೇಕ್ ಮಲಗಿದ್ದೀರಿ? ನಮ್ಮೂರು ಇನ್ನೂ ದೂರದಲ್ಲಿದೆ ಎಂದು ಹೇಳುತ್ತಾನೆ. ಹಾಗಾದರೆ ರಾತ್ರಿ ಅವರು ನೋಡಿದ ಜನರೆಲ್ಲ ಆತ್ಮಗಳು. ಅವುಗಳು ಅವರಿಗೆ ಭ್ರಮೆ ಮೂಡಿಸಿ ಸ್ಮಶಾನದಲ್ಲೇ ಇಡೀ ರಾತ್ರಿ ಯಕ್ಷಗಾನ ಮಾಡಿಸಿದ್ದವು. ಆ ಘಟನೆ ನಂತರ ಆ ಮೇಳವು ಬಹಳ ಕಾಲ ಬಯಲಾಟವೇ ಮಾಡಲಿಲ್ಲ. ಕ್ಷಣ ಯೋಚಿಸುವಂತೆ ಒಂದು ಮಾಡಿದ ಈ ಘಟನೆ ಇಂದಿಗೂ ಜನರ ಬಾಯಲ್ಲಿ ಹರಿದಾಡುತ್ತಿರುವ ಭಯಾನಕ ಕಥೆ. ಇನ್ನೂ ಇಂತಹ ಕಥೆಗಳನ್ನು ಕೇಳುತ್ತೀರಾ?